ರೀತಿಯಲ್ಲಿ ಈ ಒಂದು ಗ್ರಾಮ ಆಡಳಿತಾಧಿಕಾರಿಗಳಿಗೆ ನ್ಯಾಯ ಒದಗಿಸಿಕೊಡುವಂಥ ಪ್ರಯತ್ನ ಇರುತ್ತೆ. ಈಗ ಏನು ಮುಷ್ಕರವನ್ನು ಮಾಡ್ತಾ ಇದ್ದಾರೆ ಗ್ರಾಮಾಡಳಿತಾಧಿಕಾರಿಗಳು ಮತ್ತು ಅವರ ಅಸಿಸ್ಟೆಂಟ್ಗಳು 23 ಬೇಡಿಕೆಗಳನ್ನ ಇಟ್ಟಿದ್ದಾರೆ. 23 ಬೇಡಿಕೆಗಳು ಸಹ ಅವಶ್ಯಕತೆ ಇರ್ತಕ್ಕಂಥ ಬೇಡಿಕೆಗಳು, ಅದೇನು ದೊಡ್ಡ ಬೇಡಿಕೆಗಳಲ್ಲ. ಅದನ್ನು ಯಾವತ್ತು ಬೇಕಾದರೂ ಅದನ್ನು ಪರಿಹರಿಸ್ಬೋದು. ಸರ್ಕಾರ ಮನಸ್ಸು ಮಾಡಿದ್ರೆ ಇದು 5 ನಿಮಿಷದ ಕೆಲಸ ಅಂತ ದುಂದು ವೆಚ್ಚದ ಪರಿಹಾರ ಏನಲ್ಲ. ಇವು ಬೇಸಿಕ್ ನೀಡ್ಸ್ ಇರ್ತಕ್ಕಂಥವು ಅಂಥದ್ದು ಸಹ ಅವರು ರಾಜ್ಯಾದ್ಯಂತ ಮುಷ್ಕರ ನಡೀತಾ ಇದ್ರು ಸಹ ಇವತ್ತು ಸಾರ್ವಜನಿಕರಿಗೆ ಹಲವಾರು ತೊಂದರೆ ಆಗ್ತಾಯಿದ್ರು. ಈ ಸರ್ಕಾರ ಕಿವಿ ಮುಚ್ಕೊಂಡು ಕಣ್ಣು ಮುಚ್ಕೊಂಡು ಕೂತಿದ್ರೆ ಯಾವ ರೀತಿ ಆಡಳಿತ ನಡೀತಾ ಇದೆ ಅಂತಕ್ಕಂಥದ್ದು ಜನರು ವಾಚ್ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಜನಗಳೇ ಉತ್ತರ ಕೊಡ್ತಾರೆ. ಆದರೆ ನಾನು ಸಂಪೂರ್ಣವಾಗಿ ಅವರ ಬೇಡಿಕೆಗಳನ್ನ ಇದರಲ್ಲಿ ಯಾವುದು ಎಕ್ಸಾಬಿಟೆಡ್ ಇರ್ತಕ್ಕಂಥ ಬೇಡಿಕೆಗಳು ಯಾವುದೂ ಇಲ್ಲ. ಸಣ್ಣ ಪುಟ್ಟ ಬೇಡಿಕೆಗಳೇ ಅದನ್ನು ಸರ್ಕಾರ ಶೀಘ್ರ ಅದರ ಕಡೆ ಗಮನ ಹರಿಸಿ ಮಾನ್ಯ ಕಂದಾಯ ಸಚಿವರು, ಮುಖ್ಯಮಂತ್ರಿಗಳು ಅಥವಾ ಉಪಮುಖ್ಯಮಂತ್ರಿಗಳು ಗಮನ ಹರಿಸಿ ಆದಷ್ಟು ಬೇಗ ತೀರ್ಮಾನ ಮಾಡಬೇಕು. ಏಕೆಂದರೆ ಇದರಿಂದ ಸರ್ಕಾರಕ್ಕೆ ಹ್ಯಾಂಡಿಕ್ಯಾಪ್ ಆಗ್ತದೆ. ಜೊತೆಗೆ ಬರ್ತಕ್ಕಂಥ ಹಲವಾರು ರೆವಿನ್ಯೂಗಳು ಸಹ ಸರ್ಕಾರಕ್ಕೆ ತಪ್ಪುತ್ತದೆ. ತತ್ಕ್ಷಣ ಅಲ್ಲಿರ್ತಕ್ಕಂಥ ಅವ್ರ ರಾಜಕಾರಣವನ್ನು ಬಿಟ್ಟು ಈ ಕಡೆ ಗಮನ ಹರಿಸಬೇಕು ಅಂತ ಕೇಳ್ಕೊಳ್ತೀವಿ. ಸರ್, ಆದರೆ ಸರ್ ನೀವು ಈಗೇನು ರಾಜ್ಯಾದ್ಯಂತ ಕಳೆದ 8 ದಿನಗಳಿಂದ ನಡೀತಾ ಇದೆಯೋ, ವಿಧಾನಸೌಧ ಮುಂದೆ ಕಡೆ ನಿಮ್ಮ ವಿರೋಧ ಪಕ್ಷದ ಒಂದು ಶಾಸಕರಾಗ್ಬೋದು, ವಿರೋಧ ಪಕ್ಷದ ನಾಯಕರಾಗ್ಬೋದು, ಈ ಬಗ್ಗೆ ಯಾಕೆ ಸರ್ ಎಚ್ಚರಿಕೆ ತಗೊಂಡಿಲ್ಲ? ನೀವು ಯಾವುದೊಂದು ಮಾತಾಡ್ತಾ ಇಲ್ಲ, ಯಾಕೆ ಮಾತಾಡ್ತೀರಾ? ಇದು ನಮ್ಮ ಗಮನಕ್ಕೆ ಬಂದಿದ್ದೆ. ಈ ಒಂದು 2-3 ದಿನದಿಂದ ನಾನು ಖುದ್ದಾಗಿ ಫೋನ್ ಮಾಡಿದ್ವಿ. ಅದು ನಮ್ಮ ಪಕ್ಷದ ಮಟ್ಟದಲ್ಲಿ ತೀರ್ಮಾನ ತೆಗೆದುಕೊಂಡು ನಾಳೆ ದೇವೇಗೌಡರು ಮೀಟಿಂಗ್ ಕರೆದಿದ್ದಾರೆ. ತೀರ್ಮಾನ ತೆಗೆದುಕೊಂಡು ಇದ್ರ ಬಗ್ಗೆ ಮಾತಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತೀವಿ. ಸರ್ಕಾರ ಮತ್ತು ಅಧಿಕಾರಿಗಳ ನಡುವೆ ತಿಕ್ಕಾಡ್ತಲ್ಲಿ ಇವಾಗ ಎಜುಕೇಷನ್ ಇದು